ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಸಂಬಳ ಜಾಸ್ತಿ ಆಯ್ತು ಆದ್ರೆ ಅಕೌಂಟ್ಗೆ ದುಡ್ಡು ಬರ್ತಾ ಇಲ್ಲ. ಹೊಸ ವರ್ಷಕ್ಕೆ ಸ್ಯಾಲರಿ ಕನ್ಫ್ಯೂಷನ್. ಇದು ನ್ಯೂ ಲೇಬರ್ ಕೋಡ್. ಎಸ್ ಸ್ನೇಹಿತರೆ, ಅಕೌಂಟ್ಗೆ ಬಂದ ಸಂಬಳ ನೋಡಿ ಶಾಕ್ ಆಯ್ತಾ? ಜನವರಿ ಬಂತು ಅಂದ್ರೆ ಸಾಕು, ಉದ್ಯೋಗಸ್ಥರಿಗೆ ಅಂದ್ರೆ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಎಲ್ಲಿಲ್ಲದ ಖುಷಿ. ಹೊಸ ವರ್ಷ, ಹೊಸ ಕನಸು, ಜೊತೆಗೆ ಅಪ್ರೈಸಲ್ ಸೀಸನ್ ಹತ್ರ ಬರ್ತಾ ಇದೆ ಅನ್ನೋ ಎಕ್ಸೈಟ್ಮೆಂಟ್. ಆದ್ರೆ ಈ ಸಲದ ಜನವರಿ ಅನೇಕರಿಗೆ ಖುಷಿ ಬದಲು ಶಾಕ್ ಕೊಟ್ಟಿದೆ. ಮೊಬೈಲ್ಗೆ ಬರೋ ಸ್ಯಾಲರಿ ಕ್ರೆಡಿಟೆಡ್ ಮೆಸೇಜ್ ನೋಡಿದ ಕೂಡಲೇ ಎಷ್ಟೋ ಜನ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಯಾಕಂದರೆ ಬಾಸ್ ಹೇಳಿದ್ರು ಸಂಬಳ ಜಾಸ್ತಿ ಮಾಡಿದ್ದೀವಿ ಅಂತ, ಲೆಟರ್ ಕೂಡ ಬಂತು ಪ್ಯಾಕೇಜ್ ಇನ್ಕ್ರೀಸ್ ಆಗಿದೆ ಅಂತ. ಆದರೆ ಬ್ಯಾಂಕ್ ಅಕೌಂಟ್ಗೆ ಬಂದಿರೋ ದುಡ್ಡು ಮಾತ್ರ ಕಮ್ಮಿ. ಹೋದ ತಿಂಗಳು ಎಷ್ಟಿತ್ತು ಅಷ್ಟೇ ಇದೆ, ಇನ್ನು ಕೆಲವರಿಗಿಂತಲೂ ಇನ್ನೂ ಕಮ್ಮಿ ಆಗಿದೆ. ಯಾಕೆ ಈ ವಿಚಿತ್ರ? ಸಂಬಳ ಜಾಸ್ತಿ ಆಗಿದೆ ಅಂತಾರೆ, ಆದರೆ ಕೈಗೆ ಸಿಗ್ತಿರೋದು ಮಾತ್ರ ಕಮ್ಮಿ ದುಡ್ಡು. ಕಂಪನಿಗಳು ಮೋಸ ಮಾಡ್ತಿದ್ದಾವಾ ಅಥವಾ ಅಕೌಂಟೆಂಟ್ ಏನಾದರೂ ಎಡವಟ್ಟು ಮಾಡಿಬಿಟ್ರಾ? ಸ್ನೇಹಿತರೆ, ಗಾಬರಿ ಆಗಬೇಡಿ. ಇದು ಕಂಪನಿ ಮಾಡ್ತಿರೋ ಮೋಸನೂ ಅಲ್ಲ, ಅಕೌಂಟೆಂಟ್ ಮಿಸ್ಟೇಕು ಅಲ್ಲ. ಇದು ಕೇಂದ್ರ ಸರ್ಕಾರ ತಂದಿರೋ ಹೊಸ ಲೇಬರ್ ಕೋಡ್ ಅಥವಾ ಕಾರ್ಮಿಕ ಸಂಹಿತೆಯ ಪರಿಣಾಮ. ಈ ರೂಲ್ಸ್ ಪ್ರಕಾರ ಒಂದ್ ಕಡೆ ಎಂಪ್ಲಾಯಿಗಳ ಕೈಗೆ ಬರೋ ಸಂಬಳ ಟೇಕ್ ಹೋಮ್ ಸ್ಯಾಲರಿ ಕಮ್ಮಿ ಆಗಿದ್ರೆ, ಇನ್ನೊಂದು ಕಡೆ ಈ ಸ್ಟ್ರಾಂಗ್ ರೂಲ್ಸ್ ಇಂದ ಅದೇ ಎಂಪ್ಲಾಯಿಗಳ ಫ್ಯೂಚರ್ ಭದ್ರ ಆಗ್ತಾ ಇದೆ, ಭವಿಷ್ಯ ಸುಂದರವಾಗ್ತಿದೆ. ಹೇಗೆ? ಏನಿದು ರೂಲ್ಸ್? ಸಂಬಳ ಜಾಸ್ತಿ ಆದರೂ ಕೈಗೆ ದುಡ್ಡು ಕಮ್ಮಿ ಬಂದು ಫ್ಯೂಚರ್ ಚೆನ್ನಾಗಾಗೋದು ಹೇಗೆ? ಎಲ್ಲವನ್ನ ಈ ವಿಶೇಷ ವರದಿಯಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಪ್ರತಿಯೊಬ್ಬ ಉದ್ಯೋಗಿನೂ ಪ್ರೈವೇಟ್ ಎಂಪ್ಲಾಯಿಗಳು ಮಿಸ್ ಮಾಡದೆ ನೋಡಬೇಕಾಗಿರೋ ವಿಡಿಯೋ ಇದು. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಏನಿದು ಹೊಸ ಲೇಬರ್ ಕೋಡ್? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಉದ್ಯೋಗಿಗಳಿಗೆ, ಕಾರ್ಮಿಕರಿಗೆ ಅಂತಾನೆ ಬ್ರಿಟಿಷರ ಕಾಲದಿಂದಲೂ ನೂರಾರು ಕಾನೂನುಗಳಿದ್ವು. ಆದರೆ ಕಾಲ ಬದಲಾದ ಹಾಗೆ ಆ ಕಾನೂನುಗಳು ಔಟ್ಡೇಟೆಡ್ ಆಗಿದ್ವು. ಇದನ್ನು ಸರಿ ಮಾಡೋಕೆ ಕೇಂದ್ರ ಸರ್ಕಾರ ಒಂದು ದೊಡ್ಡ ನಿರ್ಧಾರ ಮಾಡ್ತು. ಅದೇನು ಅಂದರೆ, ಚಾಲ್ತಿಯಲ್ಲಿದ್ದ ಬರೋಬ್ಬರಿ 29 ಹಳೆಯ ಕಾರ್ಮಿಕ ಕಾನೂನುಗಳನ್ನು ರದ್ದು ಮಾಡಿ ಅದೆಲ್ಲವನ್ನ ಸೇರಿಸಿ ಕೇವಲ 4 ಹೊಸ ಲೇಬರ್ ಕೋಡ್ಸ್ ಜಾರಿಗೆ ತರೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇಡೀ ಭಾರತದ ಎಂಪ್ಲಾಯ್ಮೆಂಟ್ ರೂಲ್ಸ್ ಅನ್ನೇ ಉಲ್ಟಾ ಪಲ್ಟಾ ಮಾಡುವಂಥ ಬದಲಾವಣೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಎಫೆಕ್ಟ್ ಆಗೋದು ಕೋಡ್ ಆನ್ ವೇಜಸ್ 2019 ನಿಯಮದಿಂದ. ಈಗ ನಿಮಗೆ ಬಂದಿರೋ ಸಂಬಳದ ಕನ್ಫ್ಯೂಷನ್ ಇರೋದು ಇಲ್ಲೇ. ಈ ಹೊಸ ರೂಲ್ಸ್ ಪ್ರಕಾರ ಒಂದು ಮೇಜರ್ ಬದಲಾವಣೆಯಾಗಿದೆ, ಅದೇ 50% ಬೇಸಿಕ್ ಪೇ ರೂಲ್. ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ, ನಿಮ್ಮ ಸಂಬಳವನ್ನು CTC ಅಂತ ಕರೀತಾರೆ, ಕಾಸ್ಟ್ ಟು ಕಂಪನಿ ಅಂತ. ಈ CTC ಪೂರ್ತಿ ನಮ್ಮ ಕೈಗೆ ಸಿಗಲ್ಲ. ಅದರಲ್ಲಿ ಬೇಸಿಕ್ ಪೇ ಇರುತ್ತೆ, HRA ಇರುತ್ತೆ, ಸ್ಪೆಷಲ್ ಅಲೌನ್ಸ್ ಇರುತ್ತೆ, ಹೀಗೆ ನಾನಾ ಭಾಗಗಳಿರ್ತವೆ. ಇಲ್ಲಿವರೆಗೂ ಕಂಪನಿಗಳು ಏನು ಮಾಡ್ತಾ ಇದ್ವು ಗೊತ್ತಾ? ತಮ್ಮ ತಲೆ ಮೇಲಿನ ಭಾರವನ್ನು ಕಮ್ಮಿ ಮಾಡ್ಕೊಳ್ಳೋಕೆ ನಿಮ್ಮ ಸಂಬಳದಲ್ಲಿ ಬೇಸಿಕ್ ಪೇ ಅಥವಾ ಮೂಲ ವೇತನವನ್ನು ಕಮ್ಮಿ ತೋರಿಸ್ತಾ ಇದ್ರು. ಎಷ್ಟೋ ಕಡೆ ಬೇಸಿಕ್ ಪೇ ಕೇವಲ 20% ಅಥವಾ 30% ಇರ್ತಾ ಇತ್ತು. ಉಳಿದಿರೋ ದುಡ್ಡನ್ನು ಅಲವೆನ್ಸ್ ಹೆಸರಲ್ಲಿ ಕೊಡ್ತಾ ಇದ್ರು. ಯಾಕೆ ಹೀಗೆ ಮಾಡ್ತಾ ಇದ್ರು? ಇಲ್ಲೇ ಇರೋದು ಮ್ಯಾಜಿಕ್. ಸರ್ಕಾರದ ರೂಲ್ಸ್ ಪ್ರಕಾರ ನಿಮ್ಮ PF ಪ್ರಾವಿಡೆಂಟ್ ಫಂಡ್ ಮತ್ತು ಗ್ರ್ಯಾಚುಯಿಟಿ ಕಟ್ ಆಗೋದು ನಿಮ್ಮ ಪೂರ್ತಿ ಸಂಬಳದ ಮೇಲಲ್ಲ, ಕೇವಲ ನಿಮ್ಮ ಬೇಸಿಕ್ ಪೇ ಮೇಲೆ. ಸೊ ಬೇಸಿಕ್ ಪೇ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಕಮ್ಮಿ PF ಕಟ್ ಆಗುತ್ತೆ. ಕಂಪನಿಗೂ ಉಳಿತಾಯ, ನಿಮ್ಮ ಕೈಗೂ ಸಂಬಳ ಜಾಸ್ತಿ, ಟೇಕ್ ಹೋಮ್ ಸ್ಯಾಲ್ರಿ ಜಾಸ್ತಿ ಕಾಣಿಸ್ತಾ ಇತ್ತು. ಆದರೆ ಈಗ ಸ್ಟೋರಿ ಚೇಂಜ್ ಆಗಿದೆ. 50% ರೂಲ್ಸ್, ಸ್ಯಾಲ್ರಿ ಲೆಕ್ಕಾಚಾರವೇ ಚೇಂಜ್. ಹೊಸ ಲೇಬರ್ ಕೋಡ್ ಏನು ಹೇಳುತ್ತೆ ಅಂದರೆ, ಇನ್ನು ಮುಂದೆ ಯಾವುದೇ ಕಂಪನಿ ಉದ್ಯೋಗಿಯ ಒಟ್ಟು ಸಂಬಳದಲ್ಲಿ CTCನಲ್ಲಿ ಬೇಸಿಕ್ ಪೇ ಅಥವಾ ಮೂಲ ವೇತನವನ್ನು 50%ಗಿಂತ ಕಡಿಮೆ ಇಡೋ ಹಾಗಿಲ್ಲ. ಅಂದರೆ ನಿಮ್ಮ ಅಲವೆನ್ಸ್ಗಳು, HRA, ಟ್ರಾವೆಲ್, ETC ಎಷ್ಟೇ ಇದ್ರೂ ಕೂಡ ಅದು ಒಟ್ಟು ಸಂಬಳದ ಅರ್ಧಕ್ಕಿಂತ ಜಾಸ್ತಿ ಮೇಲಕ್ಕೆ ಹೋಗೋ ಹಾಗಿಲ್ಲ. ಇದರಿಂದ ಏನಾಗುತ್ತೆ? ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅಗೇನ್ ಇಲ್ಲಿ ರಮೇಶ್ ಅಂತ ಇಟ್ಕೊಳ್ಳಿ ನೀವು ಹೆಸರು. ರಮೇಶ್ ಅವರು ತಿಂಗಳ ಸಂಬಳ 50,000 ರೂಪಾಯಿ ಇದೆ ಅವ್ರದ್ದು ಅಂತ ಅನ್ಕೊಳ್ಳಿ. CTC ಹಳೆ ಸಿಸ್ಟಮ್ನಲ್ಲಿ ಏನಾಗ್ತಿತ್ತು? ರಮೇಶ್ ಅವರ ಬೇಸಿಕ್ ಪೇ 15,000 ಇರ್ತಾ ಇತ್ತು, ಉಳಿದ 35,000 ಬೇರೆ ಅಲವೆನ್ಸ್ ಇರ್ತಾ ಇತ್ತು. ಆಗ PF ಕಟ್ ಆಗ್ತಾ ಇದ್ದಿದ್ದು ಅವ್ರ ಸಂಬಳದಲ್ಲಿ 15,000ಕ್ಕೆ ಮಾತ್ರ. 15,000ಕ್ಕೆ ಸಾಮಾನ್ಯವಾಗಿ 12% ಅಂತ ಹೇಳಿದ್ರೆ 15,000ದಲ್ಲಿ 1,800 ರೂಪಾಯಿ. ಸೊ ಕಟ್ಟಿಂಗ್ಸ್ ಎಲ್ಲ ಹೋಗಿ ರಮೇಶ್ ಅವರ ಕೈಗೆ ಆರಾಮಾಗಿ 46-47,000 ಸಿಗ್ತಾ ಇತ್ತು. ಆದರೆ ಈಗ ಹೊಸ ರೂಲ್ಸ್ನಲ್ಲಿ ಏನಾಗುತ್ತೆ? ರಮೇಶ್ ಅವರ 50,000 ಸಂಬಳದಲ್ಲಿ ಕಡ್ಡಾಯವಾಗಿ 50% ಅಂದರೆ 25,000 ರೂಪಾಯಿ ಬೇಸಿಕ್ ಪೇ ಅಂತ ಫಿಕ್ಸ್ ಮಾಡಲೇಬೇಕು.
ಯಾವಾಗ ಬೇಸಿಕ್ ಪೇ 15,000ದಿಂದ 25,000ಕ್ಕೆ ಜಂಪ್ ಆಯಿತು ಆವಾಗ ಆಟೋಮ್ಯಾಟಿಕಲಿ PF ಕಾಂಟ್ರಿಬ್ಯೂಷನ್ ಕೂಡ ಜಂಪ್ ಆಗುತ್ತೆ. ಮೊದಲು 1,800 ಕಟ್ ಆಗ್ತಿದ್ದ ಜಾಗದಲ್ಲಿ ಈಗ 3,000 ರೂಪಾಯಿ ಕಟ್ ಆಗುತ್ತೆ. ಬರೀ PF ಅಷ್ಟೇ ಅಲ್ಲ, ಗ್ರಾಚ್ಯುಯಿಟಿ ಕೂಡ ಜಾಸ್ತಿ ಕಟ್ ಆಗುತ್ತೆ, ಟ್ಯಾಕ್ಸ್ ಲೆಕ್ಕಾಚಾರ ಕೂಡ ಚೇಂಜ್ ಆಗುತ್ತೆ. ಫೈನಲ್ ರಿಸಲ್ಟ್ ಏನಪ್ಪಾ ಅಂದರೆ ರಮೇಶ್ ಅವರ ಕೈಗೆ ಇಮಿಡಿಯೇಟ್ಲಿ ಮಂತ್ಲಿ ಖರ್ಚಿಗೆ ಬರ್ತಾ ಇದ್ದ ದುಡ್ಡು ಕಮ್ಮಿ ಆಗುತ್ತೆ. 2,000 ರಿಂದ 3,000 ರೂಪಾಯಿಗೆ ರಮೇಶ್ ಅವರಿಗೆ ಕಮ್ಮಿ ಆಗುತ್ತೆ. ಇದೇ ಈಗ ಸಾಕಷ್ಟು ಜನರಿಗೆ ಆಗಿದೆ. ಆದರೆ ಸ್ನೇಹಿತರೆ, ಇದೊಂದು ಟ್ವಿಸ್ಟ್ ಇದೆ. ಮೇಲ್ನೋಟಕ್ಕೆ ಅಯ್ಯೋ ಕಮ್ಮಿ ಬಂತು ಅಂತ ಅನ್ಸಿದ್ರು ಕೂಡ ಇದು ಉದ್ಯೋಗಿಗಳಿಗೆ ಲಾಭನೇ ಜಾಸ್ತಿ. ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಿಮ್ಮ ರಿಸ್ಕ್ ಟಾಲರೆನ್ಸ್ಗೆ ತಕ್ಕ ಹಾಗೆ ಸಾಕಷ್ಟು ಆಪ್ಷನ್ಸ್ ಇದಾವೆ. ಹೈ ರಿಸ್ಕ್, ಲೋ ರಿಸ್ಕ್, ಫಿಕ್ಸ್ಡ್ ರಿಟರ್ನ್ಸ್ ಅಂದರೆ ಲೋ ರಿಟರ್ನ್ಸ್ ಈ ರೀತಿ. ಆದರೆ ಅವುಗಳ ಪೈಕಿ FDಗಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟು, ಅದರಲ್ಲೂ ಕೂಡ ಫಿಕ್ಸ್ಡ್ ರಿಟರ್ನ್ಸ್ ಕೊಟ್ಟು ಈಕ್ವಿಟಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟೇಬಲ್ ರಿಟರ್ನ್ಸನ್ನೇ ಜನರೇಟ್ ಮಾಡೋ ಸಾಧ್ಯತೆ ಇರೋ ಪ್ರಾಡಕ್ಟ್ ಯಾವುದು ಅಂತ ಹೇಳಿದ್ರೆ ಕಾರ್ಪೊರೇಟ್ ಬಾಂಡ್ಸ್. ಬಾಂಡ್ಸ್ ಅಂದ ತಕ್ಷಣ ಅದೇನು ದೊಡ್ಡ ಕಾಂಪ್ಲಿಕೇಟೆಡ್ ವಿಚಾರ ಅಲ್ಲ. ಈಗೆಲ್ಲ ಬದಲಾಗ್ತಾ ಇದೆ ಬಾಂಡ್ ಇನ್ವೆಸ್ಟಿಂಗ್ ಭಾರತದಲ್ಲಿ. ತುಂಬ ಸಿಂಪ್ಲಿಫೈ ಮಾಡಿಬಿಟ್ಟಿದ್ದಾರೆ ಈಗ. ಉದಾಹರಣೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಪೈಸಾ ಬಜಾರ್ನ ಲಿಂಕ್ ಇದೆ. ಆ ಲಿಂಕ್ ಮೂಲಕ ನೀವು ಮನೆಯಲ್ಲೇ ಆರಾಮಾಗಿ ಕೂತು ಬಾಂಡ್ಗಳಲ್ಲಿ ನಿಮಗೆ ಟ್ರಸ್ಟ್ ಇರೋ ಕಂಪನಿಗಳ ಬಾಂಡ್ಗಳ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು. ಯಾಕೆ ಬಾಂಡ್ಸ್, ಇವುಗಳ ಮೇಲೆ ಹೂಡಿಕೆ ಮಾಡಿದ್ರೆ ಏನು ಲಾಭ ಸಿಗುತ್ತೆ, ಸ್ವಲ್ಪ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಮೇಲೆ ನಮ್ಮದು PF ಟೇಕ್ ಹೋಮ್ ಸ್ಯಾಲ್ರಿ ವಿಚಾರಕ್ಕೆ ನಾವು ಹೋಗೋಣ. ಒಂದು ಇದರಲ್ಲಿ FD ಕಂಪೇರ್ ಮಾಡಿದ್ರೆ ಮೋರ್ ರಿಟರ್ನ್ಸ್ ಜನರೇಟ್ ಮಾಡೋಕ್ಕೆ ಪಾಸಿಬಿಲಿಟಿ ಇರುತ್ತೆ. FD ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ ಇವಾಗ? 6.5%, 7%, ತೀರಾ ಹಬ್ಬ ಅಂದರೆ 7.5%. ಆದರೆ ಬಾಂಡ್ಗಳಲ್ಲಿ ನಿಮಗೆ ವಾರ್ಷಿಕ ಮಿನಿಮಮ್ 9%ನಿಂದ 13.5% ತನಕ ಫಿಕ್ಸಡ್ ರಿಟರ್ನ್ಸನ್ನು ಜನರೇಟ್ ಮಾಡೋಕ್ಕೆ ಬೇರೆ ಬೇರೆ ಕಂಪನಿಗಳು ಬಾಂಡ್ ಇಶ್ಯೂ ಮಾಡ್ತಾನೆ ಇರ್ತವೆ. ಅಂದರೆ ಸಾಂಪ್ರದಾಯಿಕ ಬ್ಯಾಂಕ್ FDಗಳಿಗೆ ಹೋಲಿಸಿದ್ರೆ ಜಾಸ್ತಿ ರಿಟರ್ನ್ಸ್, ಅದು ಫಿಕ್ಸೆಡ್. ಇದು ನಿಮಗೆ ಸ್ಟ್ರಾಂಗ್ ಫಿಕ್ಸೆಡ್ ಇನ್ಕಮ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗ್ಬೋದು, ಒನ್ ಆಫ್ ದಿ ಆಪ್ಷನ್. ಹಾಗೆ ಈಕ್ವಿಟಿಗಿಂತ ಸೇಫರ್. ಜೊತೆಗೆ ಇದು ಪೂರ್ತಿಯಾಗಿ ಸೆಬಿ ಕಡೆಯಿಂದ ರೆಗ್ಯುಲೇಟ್ ಆಗುತ್ತೆ. ಇದು ಹಾಗೆ ಶೇರ್ ಮಾರ್ಕೆಟ್ ತರ ಇವತ್ತು ದುಡ್ಡು ಹಾಕಿ ನಾಳೆ ಅರ್ಜೆಂಟ್ ದುಡ್ಡು ತೆಗಿಯೋಕಂತ ಹೊರಟ್ರೆ ಅಲ್ಲೆಲ್ಲ ಬಿದ್ದೋಗ್ಬಿಟ್ಟಿದೆ. ಆ ಥರ ವೊಲಾಟಿಲಿಟಿ ಇದರಲ್ಲಿ ಇರೋದಿಲ್ಲ. ಶೇರ್ ಮಾರ್ಕೆಟ್ ಥರ ಇದು ವರ್ಕೇ ಆಗಲ್ಲ. ಇದು ನೀವು ಕಾರ್ಪೊರೇಟ್ ಕಂಪನಿಗಳಿಗೆ ಸಾಲ ಕೊಡ್ತೀರಿ, ಅವ್ರು ನಿಮಗೆ ಇಷ್ಟು ಇಂಟ್ರೆಸ್ಟ್ ಕೊಡ್ತೀವಿ ಅಂತ ನಿಮಗೆ ಬಾಂಡಲ್ಲಿ ಬರ್ಕೊಡ್ತಾರೆ. ಆ ಥರ ಇದು ಕಂಪನಿಗಳಿಗೆ ನೀವು ಕೊಡೋ ಸಾಲ. ಇದು ಬಿಗ್ ಕಂಪನೀಸ್ಗೆ, ರಿಲಯನ್ಸ್, ಟಾಟಾ, ಅದಾನಿ ಮೊನ್ನೆ ಬಾಂಡ್ ಇಶ್ಯೂ ಮಾಡಿ ರೈಸ್ ಮಾಡಿದ್ರಲ್ಲ, ನಿಯರ್ಲಿ 1,000 crore rupees. ಆ ಥರ ಇದು. ಯಾವ್ಯಾವ ಕಂಪನಿ ಬಿಟ್ಟಿದೆಲ್ಲ ಬಾಂಡ್ಸ್ ತಗೊಬಿಡ್ಬೇಕಾ ಹೆಸರಲ್ಲಿರೋದೆಲ್ಲ? ಹೆಂಗೆ ಪತ್ತೆ ಹಚ್ಚೋದಂಗೆ ಸೇಫಾ ಅಲ್ವಾ ಅಂಥೇಳಿ ಇಲ್ಲಿ ಪೈಸಾ ಬಜಾರ್ಗೆ ಹೋದಾಗ ನಿಮಗೆ ರೇಟಿಂಗ್ ತೋರಿಸ್ತಾರೆ, ಯಾವ ಬಾಂಡಿಗೆ ಎಷ್ಟು ರೇಟಿಂಗ್ ಇದೆ ಅಂತ. AAA ರೇಟಿಂಗ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಅದು ಒಳ್ಳೆ ಕ್ವಾಲಿಟಿ ಬಾಂಡ್ ಅಂತ. ಡಿಫಾಲ್ಟ್ ರಿಸ್ಕ್ ತುಂಬ ಕಮ್ಮಿ ಇದೆ ಅಂತ. ಬಾಂಡ್ಸಲ್ಲಿ ವಾಲಟಿಲಿಟಿ ಇರೋದಿಲ್ಲ, ಕಂಪನಿ ಡಿಫಾಲ್ಟ್ ಆಗೋ ರಿಸ್ಕ್ ಇರುತ್ತೆ. ಕಂಪ್ನಿ ಮುಚ್ಚೋಗ್ಬಿಡ್ತಂದ್ರೆ ಏನು ಮಾಡ್ತೀರಾ? ಹಾಗಾಗಿ ನೀವು ಅಲ್ಲಿ ರೇಟಿಂಗ್ ನೋಡಬೇಕು. AAAನಿಂದ ಹಿಡಿದು BBBವರೆಗೆ ಬೇರೆ ಬೇರೆ ರೇಟಿಂಗ್ ಇರೋ ಬಾಂಡ್ ಸಿಗುತ್ತೆ. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಕೊಡೋ ರೇಟಿಂಗ್ ಅದು. ನಿಮ್ಮ ಸಾಮರ್ಥ್ಯ ನೋಡ್ಕೊಂಡು ನಿಮಗೆ ಕ್ರೆಡಿಟ್ ಸ್ಕೋರ್ ಹೆಂಗೆ ಕೊಡ್ತಾರೋ, ರೇಟಿಂಗ್ ಏಜೆನ್ಸಿಗಳು ಈ ಕಂಪನಿಗಳಿಗೆ, ಈ ಬಾಂಡ್ಗಳಿಗೆ ರೇಟಿಂಗ್ ಕೊಡ್ತಾರೆ, ಕ್ರೆಡಿಟ್ ರೇಟಿಂಗ್ ಕೊಡ್ತಾರೆ. ಸೊ ನೀವು ಡಿಸೈಡ್ ಮಾಡ್ಬೋದು. ಇಲ್ಲಿ ಲೋ ರೇಟಿಂಗ್ ಇದ್ದಾಗ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಹೈ ರೇಟಿಂಗ್ ಸೇಫ್ AAA ಹಾಗೆಲ್ಲ ಇದ್ದಾಗ ನಿಮಗೆ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಕೊಡ್ತಾರೆ. ಬಟ್ FDಗಿಂತ ಮೇಲಕ್ಕೆ ಇದ್ದೇ ಇರುತ್ತೆ. ಸೊ ನಿಮ್ಮ ರಿಸ್ಕ್ ಅಪಟೇಟ್ ನೋಡಿಕೊಂಡು ಕ್ವಾಲಿಟಿ ಬಾಂಡ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಅಂದರೆ ನೀವು 15G ಅಥವಾ 15H ಫಾರ್ಮ್ ಸಬ್ಮಿಟ್ ಮಾಡಿದ್ರೆ ಬಾಂಡ್ ಇನ್ವೆಸ್ಟ್ಮೆಂಟ್ಗಳ ಮೇಲೆ ನಿಮಗೆ TDS ಡಿಡಕ್ಷನ್ ಆಗಲ್ಲ. ಆದರೆ ಬಾಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ KYC ಮತ್ತು PAN ವೆರಿಫಿಕೇಷನ್ ಇಂಪಾರ್ಟೆಂಟ್, ಅದು ಕಡ್ಡಾಯ. ಒಮ್ಮೆ KYC ಆದಮೇಲೆ ನೀವು ಒಂದೇ ನಿಮಿಷದಲ್ಲಿ ಬಾಂಡ್ಸ್ ತಗೋಬೋದು. ಸೊ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೂಲಕ ನೀವು ಹೋದರೆ KYCನೂ ಕೂಡ ಪೈಸಾ ಬಜಾರ್ ಮೂಲಕವೇ ಕಂಪ್ಲೀಟ್ ಮಾಡಿಕೊಂಡು ಕ್ವಿಕ್ಕಾಗಿ ಬಾಂಡ್ಸ್ ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡ್ಬೋದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಕೆಸರಿಗೆ ಕತ್ತರಿ ಆದರೆ ಫ್ಯೂಚರ್ ಬೊಂಬಾಟ್. ಈಗ ವಾಪಸ್ ನಮ್ಮ ಲೇಬರ್ ಕೋಡ್ ವಿಚಾರಕ್ಕೆ ಬರೋಣ. ಆಗಲೇ ಹೇಳಿದ್ವಿ ಸ್ನೇಹಿತರೆ, ಕೈಗೆ ಸಿಗುವ ಸಂಬಳ ಕಮ್ಮಿ ಆದರೂ ಕೂಡ ಇದರಲ್ಲಿ ಉದ್ಯೋಗಿಗಳಿಗೆ ಲಾಭ ಅಂತ. ಹೇಗೆ ನಿವೃತ್ತಿ ಜೀವನ ಬಲ ಆಗುತ್ತೆ ನಿಮ್ಮದು. ನೋಡಿ, PFಗೆ ನಿಮ್ಮ ಸಂಬಳದಿಂದ ಎಷ್ಟು ದುಡ್ಡು ಕಟ್ಟಾಗುತ್ತೋ ಅಷ್ಟೇ ದುಡ್ಡನ್ನು ನಿಮ್ಮ ಕಂಪನಿ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು. ಹಳೆ ರೂಲ್ಸ್ ಪ್ರಕಾರ ಕಂಪನಿಗಳು ಕೇವಲ 1,800 ರೂಪಾಯಿ ಹಾಕ್ತಿದ್ವು. ಆದ್ರೆ ಈಗ ಬೇಸಿಕ್ ಪೇನೇ ಜಾಸ್ತಿ ಆಗಿರೋದ್ರಿಂದ ಕಂಪನಿ ಕೂಡ ನಿಮಗೆ 3,000 ಅಥವಾ ಅದಕ್ಕಿಂತ ಜಾಸ್ತಿ ಹಣವನ್ನು ನಿಮ್ಮ PF ಖಾತೆಗೆ ಹಾಕಲೇಬೇಕು. ಅಂದರೆ ನಿಮ್ಮ ಸೇವಿಂಗ್ಸ್ ಡಬಲ್ ಆಗ್ತಿದೆ. ಹಾಗಂತ ಎಲ್ಲ ಕಡೆ ಕಂಪನಿ ಅವ್ರ ಕಡೆಯಿಂದನೇ ಮ್ಯಾಚ್ ಮಾಡ್ತಾರೆ ಅಂತಲ್ಲ. CTCಯಲ್ಲಿ ನಿಮ್ಮ ಸೈಡು ಕಂಪನಿ ಕಾಂಟ್ರಿಬ್ಯೂಷನ್ ಹೆಚ್ಚಿನ ಕಂಪನಿಗಳು ನಿಮಗೆ ಹಾಕಿರ್ತಾರೆ. ನಿಮ್ಮ ಸ್ಯಾಲ್ರಿ ಫಿಕ್ಸ್ ಆಗಬೇಕಾದ್ರೆ ನಿಮಗೆ 30,000 ಸ್ಯಾಲ್ರಿ ಅಂತ ಹೇಳಿದ್ರೆ ಅದರಲ್ಲಿ ಒಳಗಡೆ PF ಕಾಂಟ್ರಿಬ್ಯೂಷನ್ ನಿಮ್ಮ ಕಾಂಪೊನೆಂಟು ಅವ್ರ ಕಾಂಪೊನೆಂಟು ಎಲ್ಲ ಸೇರಿಸಿನೇ ಹಾಕಿರ್ತಾರೆ. ಬಟ್ ಸ್ಟಿಲ್ ಇಟ್ ಈಸ್ ಗುಡ್, ಜಾಸ್ತಿ ನೀವು ಫ್ಯೂಚರಿಗೆ ಸೇವ್ ಮಾಡ್ತೀರಿ. ಈಗ ನಿಮಗೆ ಅದು 2,000, 3,000, 5,000 ಸಣ್ಣದು ಅಂತ ಅನಿಸ್ಬೋದು. ಆದರೆ ಪವರ್ ಆಫ್ ಕಾಂಪೌಂಡಿಂಗ್ ಇದೆಯಲ್ಲ,
ಅದು ಕೂಡ ಫಿಕ್ಸೆಡ್ ಇಂಟ್ರೆಸ್ಟ್. ಅದರಲ್ಲಿ FD ಅಲ್ಲಿ 8% ಆಸುಪಾಸಲ್ಲಿರುತ್ತೆ ಯಾವಾಗಲೂ ಕೂಡ ಹೆಚ್ಚಿನ ಟೈಮಲ್ಲಿ. ಅದು ಫಿಕ್ಸೆಡ್ ಗ್ಯಾರಂಟಿ. ಮತ್ತು ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅದು ಗ್ರೋ ಆಗ್ತಾ ಹೋಗ್ತಿರುತ್ತಲ್ವಾ. 15-20 ವರ್ಷದ ನಂತರ ಹ್ಯೂಜ್ ಕಾರ್ಪಸ್ ಕೋಟಿಗಳ ಲೆಕ್ಕದಲ್ಲಿ ದುಡ್ಡನ್ನು ಜನರೇಟ್ ಮಾಡೋಕೆ ಅದರಲ್ಲಿ ಅವಕಾಶ ಇರುತ್ತೆ ನಿಮಗೆ. PF ಇಂದನೇ ಹೈ ಇನ್ಕಮ್ ಇರೋರಿಗೆಲ್ಲ, ಹೈ ಸ್ಯಾಲ್ರಿ ಇರೋರಿಗೆಲ್ಲ. ಲೋ ಸ್ಯಾಲ್ರಿ ಇದ್ರೂ ಕೂಡ ಲಕ್ಷಗಳ ಲೆಕ್ಕದಲ್ಲಿ PF ದುಡ್ಡೇ ಅಕ್ಯುಮುಲೇಟ್ ಆಗೋಕೆ ಎಲ್ಲ ಚಾನ್ಸಸ್ ಇರುತ್ತೆ. ಕನ್ಸಿಸ್ಟೆಂಟ್ ಆಗಿ ಉಳಿತಾ ಹೋಯ್ತು, ನೀವು ಕೆಲಸದಲ್ಲಿ ಕಂಟಿನ್ಯೂಸ್ಲಿ ಇದ್ರಿ, ಮಧ್ಯದಲ್ಲಿ ಬ್ರೇಕ್ ಮಾಡಲಿಲ್ಲ PF ಅಂತ ಹೇಳಿದ್ರೆ. ಏನೋ ಗ್ರಾಚ್ಯುಯಿಟಿ ಧಮಾಕ. 5 ವರ್ಷ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಗ್ರಾಚ್ಯುಯಿಟಿ ಸಿಗುತ್ತೆ ಅಂತ ನಿಮಗೆ ಗೊತ್ತು. ಈ ಗ್ರಾಚ್ಯುಯಿಟಿ ಲೆಕ್ಕ ಕೂಡ ಬೇಸಿಕ್ ಪೇ ಮೇಲೆ ನಡೆಯುತ್ತೆ. ಬೇಸಿಕ್ ಪೇ ಜಾಸ್ತಿ ಆಯಿತು ಅಂದರೆ ನೀವು ಕಂಪನಿ ಬಿಡುವಾಗ ಸಿಗೋ ಆ ಲಂಸಮ್ ಅಮೌಂಟ್ ಕೂಡ ಭರ್ಜರಿಯಾಗಿರುತ್ತೆ. ಒಂಥರ ಇದು ಕಹಿಗಳಿಗೆ ಇದ್ದ ಹಾಗೆ, ನುಂಗುವಾಗ ಕಷ್ಟ ಆದರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಥರದಲ್ಲಿ. ನಮ್ಮ ಜನಕ್ಕಂತೂ ಸೇವಿಂಗ್ಸ್ ಮಾಡೋ ಅಭ್ಯಾಸ ತುಂಬ ಕಮ್ಮಿ, ಕೈಗೆ ಬರೋ ದುಡ್ಡೆಲ್ಲ ಖರ್ಚಾಗುತ್ತೆ. ಈ ಹೊಸ ರೂಲ್ಸಿಂದ ಫೋರ್ಸ್ಫುಲಿ ನಮ್ಮ ದುಡ್ಡು ಸೇವ್ ಆಗುತ್ತೆ. ಫ್ಯೂಚರ್ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗುತ್ತೆ, ಸೇಫ್ ಆಗುತ್ತೆ, ಒಂದು ಆಧಾರ ಅನ್ನೋದಿರುತ್ತೆ. ವಾರಕ್ಕೆ 4 ದಿನ ಕೆಲಸ, 3 ದಿನ ರಜೆನಾ. ಸ್ಯಾಲ್ರಿ ವಿಚಾರ ಬಿಟ್ಟರೆ ಈ ಲೇಬರ್ ಕೋಡ್ನಲ್ಲಿ ಎಂಪ್ಲಾಯಿಗಳ ಕಿವಿಗೆ ಇಂಪು ಕೊಡೋ ಇನ್ನೊಂದು ಸುದ್ದಿ ಇದೆ. ಅದೇ 4 days ವರ್ಕ್ ವೀಕ್. ಹೊಸ ಕೋಡ್ ಪ್ರಕಾರ ಕಂಪನಿಗಳು ಇಷ್ಟಪಟ್ಟರೆ ವಾರಕ್ಕೆ 5 ಅಥವಾ 6 ದಿನದ ಬದಲು ಕೇವಲ 4 ದಿನ ಕೆಲಸ ಮಾಡಿಸ್ಕೋಬೋದು. ಅಂದರೆ ವಾರಕ್ಕೆ ಭರ್ಜರಿ 3 ದಿನ ರಜೆ. ವಾವ್, ಸೂಪರ್ ಅಲ್ವಾ ಅಂತ ಅನಿಸ್ಬೋದು. ಇಲ್ಲೊಂದು ಕಂಡೀಷನ್ ಇದೆ. ಸರ್ಕಾರ ವಾರದ ರಜೆಯನ್ನು ಜಾಸ್ತಿ ಮಾಡೋಕೆ ಅವಕಾಶ ಕೊಟ್ಟಿದೆಯೇ ಹೊರತು ಕೆಲಸದ ಅವಧಿಯನ್ನು ಕಮ್ಮಿ ಮಾಡೋಕ್ಕಲ್ಲ. ವಾರಕ್ಕೆ 48 ಗಂಟೆ ಕೆಲಸ ಮಾಡಬೇಕು. ಸೊ 4 ದಿನ ಕೆಲಸ ಮಾಡ್ತೀವಿ ಅನ್ನೋದಾದರೆ ದಿನಕ್ಕೆ 8 ಗಂಟೆ ಅಲ್ಲ, ಬರೋಬ್ಬರಿ 12 ಗಂಟೆ ಕೆಲಸ ಮಾಡಿ ಇಡೀ ವಾರದಲ್ಲಿ ಮಾಡೋದನ್ನು 4 ದಿನದಲ್ಲೇ ಮುಗಿಸ್ಬಿಟ್ಟು ಮತ್ತು 3 ದಿನ ಆರಾಮಾಗಿ ನಿಮ್ಮ ಲೈಫಿಗೆ ನೀವು ಕೊಡೋದ್ರ ಕಡೆಗೆ. ಅದು ಸರ್ಕಾರ ರೂಲ್ಸ್ ಆಗಿ ಹೇರ್ತಾ ಇಲ್ಲ, ಆಪ್ಷನ್ ಕೊಟ್ಟಿದೆ ಕಂಪನಿಗಳಿಗೆ. ಕಂಪನಿಗಳಲ್ಲಿ ಅವರವರು ಉದ್ಯೋಗಿಗಳ ಜೊತೆ ಮಾತಾಡಿಕೊಂಡು ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಇದು IT ಕಂಪನಿಗಳಿಗೆ, ಕ್ರಿಯೇಟಿವ್ ಫೀಲ್ಡ್ ಅವರಿಗೆ ವರದಾನ ಆಗ್ಬೋದು. ರಜೆ ಮತ್ತು ಸೆಟಲ್ಮೆಂಟ್, ಇನ್ನು ಮುಂದೆ ನೋ ಟೆನ್ಷನ್. ಇನ್ನು ರಜೆಗಳ ವಿಚಾರಕ್ಕೆ ಬಂದರೆ ಇಲ್ಲಿವರೆಗೂ ಒಂದು ರೂಲ್ಸ್ ಇತ್ತು. ನೀವು ಹೊಸ ಕಂಪನಿ ಸೇರಿಕೊಂಡ್ರೆ ಅಲ್ಲಿ ನಿಮಗೆ ರಜೆ ಸಿಗಬೇಕು ಅಂತ ಹೇಳಿದ್ರೆ ಮಿನಿಮಮ್ 240 ದಿನ ಕೆಲಸ ಮಾಡಿರಬೇಕಾಗಿತ್ತು. ಅಂದರೆ ಆಲ್ಮೋಸ್ಟ್ 8 ತಿಂಗಳು ರಜೆ ಇಲ್ಲದೆ ದುಡಿಬೇಕಾಗಿತ್ತು. ಆದರೆ ಹೊಸ ರೂಲ್ಸ್ನಲ್ಲಿ ಇದನ್ನು 180 ದಿನಕ್ಕೆ ಇಳಿಸಲಾಗಿದೆ. ಅಂದರೆ 6 ತಿಂಗಳು ಕೆಲಸ ಮಾಡಿದ್ರೆ ಸಾಕು, ನೀವು ಪೇಯ್ಡ್ ಲೀವ್ಸ್ ತಗೋಬಹುದು. ಅಲ್ಲದೆ ಇನ್ನೊಂದು ಮೇಜರ್ ರಿಲೀಫ್ ಅಂದರೆ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್. ಕೆಲಸ ಬಿಟ್ಟವ್ರಿಗೆ ಗೊತ್ತು ಆ ನೋವೇನು ಅಂತ. ರಿಸೈನ್ ಮಾಡಿ ತಿಂಗಳು ಕಳೆದರೂ ಕೂಡ ಕಂಪನಿಗಳು ಹಳೆ ಬಾಕಿ ಕೊಡೋದೇ ಇಲ್ಲ, ಲೇಟ್ ಮಾಡ್ತಾರೆ, ಸೈಕಲ್ ಹೊಡಿಸ್ತಾರೆ. ಆದರೆ ಹೊಸ ಲೇಬರ್ ಕೋಡ್ ಪ್ರಕಾರ ಉದ್ಯೋಗಿ ರಿಸೈನ್ ಮಾಡಿದ ಅಥವಾ ಕಂಪನಿ ಅವ್ರನ್ನ ತೆಗೆದು ಹಾಕಿದ ಕೇವಲ 2 ದಿನದಲ್ಲಿ 48 ಗಂಟೆ ಒಳಗಡೆ ಎಲ್ಲ ಬಾಕಿ ದುಡ್ಡನ್ನು ಕಂಪನಿ ಸೆಟಲ್ ಮಾಡಲೇಬೇಕು, ಇಲ್ಲಾಂದರೆ ಕಂಪನಿ ಮೇಲೆ ಕೇಸ್ ಹಾಕಬಹುದು. ಇದು ನಿಜಕ್ಕೂ ಎಂಪ್ಲಾಯಿಗಳ ಪಾಲಿಗೆ ಬ್ರಹ್ಮಾಸ್ತ್ರ. ಆಡಿಟ್ ಯುವರ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇದಿಷ್ಟು ಹೊಸ ಲೇಬರ್ ಕೋಡ್ ಮತ್ತು ನಿಮ್ಮ ಸ್ಯಾಲ್ರಿ ಸ್ಟೋರಿ. ಒಂದು ಕಡೆ ಕೈಗೆ ಸಿಗೋ ದುಡ್ಡು ಕಮ್ಮಿ ಆಗ್ತಿದೆ, ಆದರೆ ಇನ್ನೊಂದು ಕಡೆಗೆ ಭವಿಷ್ಯದ ಸೇವಿಂಗ್ಸ್, ಗ್ರಾಚ್ಯುಯಿಟಿ, ಲೀವ್ ಬೆನಿಫಿಟ್ಸ್ ಎಲ್ಲ ಚೆನ್ನಾಗಾಗ್ತಿದೆ. ಇಲ್ಲಿ ಉದ್ದೇಶ ಇಷ್ಟೇ, ಭಾರತದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗಲೇಬೇಕು. ರಿಟೈರ್ ಆದಮೇಲೆ ಡಿಪೆಂಡೆನ್ಸಿ ಇರಬಾರ್ದು. ನೆಕ್ಸ್ಟ್ ಸರ್ಕಾರದ ಮೇಲೆ, ಮುಂದಿನ ಪೀಳಿಗೆ ಮೇಲೆ ಕೈಯಲ್ಲಿ 5 ಪೈಸೆ ಕಾಸು ಇಲ್ಲದೆ ಒದ್ದಾಡೋ ಪರಿಸ್ಥಿತಿ ಬರಬಾರ್ದು. ದುಡಿಯೋಕೆ ಶಕ್ತಿ ಇಲ್ಲದೆ ಇರೋ ಏಜ್ಗೆ ಶಕ್ತಿ ಇದ್ದಾಗ ಸೇವ್ ಮಾಡಿಟ್ಟು ಅದನ್ನು ಬೆಳೆಸ್ಕೊಂಡಿರಬೇಕು ಅನ್ನೋ ಲೆಕ್ಕಾಚಾರ. ಸೊ ನಿಮಗೆ ಏನು ಮಾಡ್ಬೋದು ಅಂದರೆ ನಿಮ್ಮ ಖರ್ಚುಗಳನ್ನು ಸ್ವಲ್ಪ ಆಡಿಟ್ ಮಾಡ್ಕೋಬೇಕು. ಅನವಶ್ಯಕ ಸಬ್ಸ್ಕ್ರಿಪ್ಷನ್ಸ್, ವೀಕೆಂಡ್ ಪಾರ್ಟಿಗಳಿಗೆ ಸ್ವಲ್ಪ ಕತ್ತರಿ ಹಾಕಬೇಕು. ಜೊತೆಗೆ ಸ್ನೇಹಿತರೆ, ಹೂಡಿಕೆ ಸಲಹೆಗಾರರ ಸಲಹೆ ಪಡ್ಕೊಂಡು ನೀಟಾಗಿ ನಿಮ್ಮ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟನ್ನು ಪ್ಲಾನ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ನಿಮಗೆ ನಾಲೆಜ್ ಇದ್ದರೆ ನೀವೇ ಪ್ಲಾನ್ ಮಾಡ್ಕೋಬೋದಿಲ್ಲ ಅಂದರೆ ಹೂಡಿಕೆ ಸಲಹೆಗಾರರ ಸಲಹೆಯನ್ನು ಪಡ್ಕೊಂಡು ಮಾಡಬೇಕು. ಅದರಲ್ಲಿ ಒನ್ ಆಫ್ ದಿ ಆಪ್ಷನ್ ನಾವು ಆವಾಗಲೇ ಹೇಳಿದ್ವಲ್ಲ, ಕಾರ್ಪೊರೇಟ್ ಬಾಂಡ್ ಇನ್ವೆಸ್ಟಿಂಗ್. ಅದು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಆಸಕ್ತಿ ಇದ್ದರೆ. ಅದ್ರ ಬಗ್ಗೆ ಕ್ವಿಕ್ ರಿಮೈಂಡರ್, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ನಾವು ಪೈಸಾ ಬಜಾರ್ನ ಲಿಂಕನ್ನು ಕೊಟ್ಟಿರ್ತೀವಿ. ಅದರ ಥ್ರೂ ನೀವು ಕಾರ್ಪೊರೇಟ್ ಬಾಂಡ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದು. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.